ನಿಮ್ಮ ಹತ್ರ ಏನಾದರೂ ಕುಕಿಂಗ್ ಚಾನಲ್ ಇದೆ ಅಂತಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗಲೇಬೇಡಿ. ಯಾಕೆ ಅಂತಂದರೆ ನೀವು ಕುಕಿಂಗ್ ಚಾನಲ್ನ ಮಾಡ್ಕೊಂಡು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ತಾಯಿದ್ರೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ದು ಮಾನಿಟೈಸೇಷನ್ ಡಿಸೇಬಲ್ ಆಗ್ಬೋದು. ಎಷ್ಟೊಂದು ಜನಕ್ಕೆ ಈ ಒಂದು ಸಮಸ್ಯೆಗಳು ಕೂಡ ಆಗ್ತಾಯಿದೆ ಈ ನಡುವೆ. ಸೊ ಹಾಗಾಗಿ ಇದ್ರ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೇನಾದ್ರು ಕುಕಿಂಗ್ ಚಾನಲ್ ಮಾಡ್ತಾಯಿದ್ದೀರಾ ಅಂತಂದರೆ ಭಯ ಏನು ಪಡೋಕ್ಕೆ ಹೋಗಬೇಡಿ. ಸೊ ಇರೋ ರೂಲ್ಸನ್ನು ಹೇಳ್ತೀನಿ, ಸೊ ಅದನ್ನು ಫಾಲೋ ಮಾಡಿದ್ರೆ ಸೊ ನಿಮ್ಗೆ ಯಾವುದೇ ಥರ ಸಮಸ್ಯೆ ಆಗೋದಿಲ್ಲ. ಓಕೆ, ಸೊ ನಾನು ನೆನ್ನೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ತುಂಬ ಜನ ಕುಕಿಂಗ್ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಏನಾದ್ರು ವೀಡಿಯೋಸ್ ಮಾಡಿ ಬ್ರೋ ಅಂತಂದರೆ, ಸೊ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ. ಓಕೆ, ಸೊ ಏನಾದರೂ ಕಮೆಂಟ್ಸ್ ಆಗ್ತಾರೆ, ನಾನು ನೋಡ್ತಾ ಇರ್ತೀನಿ, ಅದ್ರ ಮೇಲೆ ವೀಡಿಯೋಸ್ಗಳನ್ನ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ಸೊ ನೀವು ಕುಕಿಂಗ್ ಚಾನಲ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ರೀಯೂಸ್ಡ್ ಕಂಟೆಂಟ್ ಇಶ್ಯೂ ತುಂಬ ಜನಕ್ಕೆ ಆಗ್ತಾ ಇದೆ. ಅಂತಂದರೆ ನೋಡಿ, ಮೊದಲನೇ ಇಶ್ಯೂನೇ ಇದಾಗ್ತಾ ಇರುವಂಥದ್ದು ಈ ಕುಕಿಂಗ್ ಚಾನಲ್ ಅವ್ರಿಗೆ ರೀಯೂಸ್ಡ್ ಕಂಟೆಂಟ್ ಬಂದು ಅವರ ಒಂದು ಚಾನಲ್ಗೆ ಬಂದುಬಿಟ್ಟು ಸೊ ಮಾನಿಟೈಸೇಷನ್ನ ಡಿಸೇಬಲ್ ಮಾಡ್ತಾ ಇದೆ. ಓಕೆ, ಸೊ ಮಾನಿಟೈಸೇಷನ್ ಡಿಸೇಬಲ್ ಆಗ್ತಾ ಇದೆ. ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾರೆ ಅವ್ರಿಗೆ ಇದೊಂದು ಡಿಸೇಬಲ್ ಪ್ರಾಬ್ಲಮ್ ಆಗ್ತಾ ಇದೆ. ಡಿಸೇಬಲ್ ಮಾಡ್ತಾ ಇದ್ದಾರೆ ಮಾನಿಟೈಸೇಷನ್ನ. ಈ ರೀಯೂಸ್ಡ್ ಕಂಟೆಂಟ್ ಯಾಕೆ ಬರುತ್ತೆ ಅಂತಂದರೆ, ಸೊ ನೋಡಿ, ನೀವು ಯೂಟ್ಯೂಬಲ್ಲೂ ಕೂಡ ಸರ್ಚ್ ಮಾಡಿದ್ರೆ ನಿಮಗೆ ಒಂದಷ್ಟು ರೆಸಿಪೀಸ್ಗಳು ಸಿಗ್ತವೆ ಕುಕಿಂಗ್ ರಿಲೇಟೆಡು, ಮತ್ತು ಟಿ ವಿ ಶೋಸ್ಗಳಿರ್ತವೆ. ಟಿ ವಿ ಶೋಸ್ಗಳಲ್ಲೂ ಕೂಡ ಸೊ ನಿಮಗೆ ರೆಸಿಪೀಸ್ಗಳು ಸಿಗ್ತವೆ, ಮತ್ತು ಯೂಟ್ಯೂಬಲ್ಲೂ ಕೂಡ ಸಿಗುತ್ತೆ. ಇಲ್ಲಿ ಕೆಲವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅಲ್ಲಿ ಬರುವಂಥ ವೀಡಿಯೋಗಳನ್ನೇ ರೆಕಾರ್ಡ್ ಮಾಡಿ ಅಥವಾ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓಕೆ, ಸೊ ಅದನ್ನು ಅವರ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದನ್ನು ಅಪ್ಲೋಡ್ ಮಾಡೋದ್ರಿಂದ ಏನಾಗ್ತಾ ಇದೆ, ಸೊ ತುಂಬ ಜನಕ್ಕೆ ರೀಯೂಸ್ಡ್ ಕಂಟೆಂಟ್ ಬಂದು ಸಮಸ್ಯೆ ಆಗ್ತಾ ಇದೆ. ಓಕೆ, ಸೊ ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಏನು? ನೀವು ಇದರಿಂದ ಬಚಾವಾಗಬೇಕು, ರೀಯೂಸ್ಡ್ ಕಂಟೆಂಟ್ ಬರಬಾರ್ದು ಅಂತಂದರೆ ಸೊ ನೀವೇನು ಮಾಡಬೇಕು ಅಂತಂದರೆ, ಸೊ ನೀವು ಓನ್ ವಾಯ್ಸನ್ನು ನೀವು ಯೂಸ್ ಮಾಡಬೇಕು ನಿಮ್ಮ ಒಂದು ರೆಸಿಪೀಸ್ಗಳ ವೀಡಿಯೋಗಳಲ್ಲಿ, ಕುಕಿಂಗ್ ವೀಡಿಯೋಸ್ಗಳಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಓನ್ ಫೇಸ್ ಇರಬೇಕು. ಓಕೆ, ಓನ್ ಫೇಸ್, ನಿಮ್ಮ ಮುಖನ ತೋರಿಸ್ತಾ ಇರಬೇಕು, ಆವಾಗ ಸೇಫ್ ಆಗ್ತೀರಾ. ಮತ್ತು ನಿಮ್ಮದೇ ಒಂದು ನಿಮ್ಮದೇ ಆದಂಥ ಒಂದು ಸ್ಟೈಲ್ ಇರಬೇಕು. ಓಕೆ, ಸೊ ಇದೆಲ್ಲ ಇತ್ತು ಅಂತಂದರೆ ಸೊ ನೀವು ಸೇಫ್ ಆಗ್ತೀರಾ, ನಿಮಗೆ ಈ ಒಂದು ಇಶ್ಯೂ ಆಗೋದಿಲ್ಲ. ಸೊ ಹಾಗಾಗಿ ಫಸ್ಟು ಈ ಒಂದು ಇಶ್ಯೂ ತುಂಬ ಜನಕ್ಕೆ ಆಗ್ತದೆ, ಇದಾಗಬಾರ್ದು ಅಂತಂದರೆ ಸೊ ನೀವು ಇದನ್ನು ಫಾಲೋ ಮಾಡಿ. ಓಕೆ, ಸೊ ಆ್ಯಂಡ್ ಸೆಕೆಂಡ್ ಒನ್ನು ನೋಡಿ, ವಾಯ್ಸ್ ಓವರ್. ತುಂಬ ಜನ ಈಗ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕುಕಿಂಗ್ ವೀಡಿಯೋಸ್ಗಳು ಮಾಡ್ತಾ ಇದ್ದಾರೆ, ಆದರೆ ಅದಕ್ಕೆ ಮ್ಯೂಸಿಕ್ ಹಾಕ್ಬಿಡ್ತಾ ಇದ್ದಾರೆ. ಈಗ ನೋಡಿ, ಕುಕಿಂಗ್ ವೀಡಿಯೋಸ್, ಈಗ ಏನೋ ಕುಕಿಂಗ್ ಮಾಡ್ತಾ ಇರ್ತಾರೆ, ರೆಸಿಪೀಸ್ಗಳು ಎಲ್ಲ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಮಾಡಬೇಕಾದ್ರೆ ಅದನ್ನು ವೀಡಿಯೋ ಆನ್ ಮಾಡಿಬಿಟ್ಟಿರ್ತಾರೆ, ಅವ್ರು ಏನೇನು ಆಗ್ತಾ ಇದ್ದಾರೆ ಇಂಗ್ರೀಡಿಯೆಂಟ್ಸ್ ಅದೆಲ್ಲ. ಸೊ ಅದ್ರ ಪಾಡ್ಗದು ವೀಡಿಯೋ ಬರ್ತಾ ಇರುತ್ತೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಓಕೆ, ಸೊ ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟಿರ್ತಾರೆ, ಅದ್ರ ಪಾಡಗದು ರೆಡಿ ಆಗ್ತಾ ಇರುತ್ತೆ ವೀಡಿಯೋ. ಸೊ ಈ ಥರ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಈ ಥರ ಅಪ್ಲೋಡ್ ಮಾಡೋದ್ರಿಂದನೂ ಕೂಡ ಇದು ದುಡ್ಡು ಬರೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಸೊ ನಿಮ್ಮ ಒಂದು ವೀಡಿಯೋಗಳಲ್ಲಿ ಸೊ ನೀವು ಓನ್ ವಾಯ್ಸನ್ನು ನೀವು ಬ್ಯಾಕ್ಗ್ರೌಂಡಲ್ಲಿ ಕೊಡ್ತಾ ಇರಬೇಕು. ಓಕೆ, ಸೊ ನೀವು ಮಾತಾಡ್ತಾ ಇರಬೇಕು ಬ್ಯಾಕ್ಗ್ರೌಂಡಲ್ಲಿ. ಸೊ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕು, ಏನೇನು ರೆಸಿಪೀಸ್ಗಳನ್ನ ಯೂಸ್ ಮಾಡ್ತಾಯಿದ್ದೀರಾ, ಏನೇನು ಮಾಡ್ತಾಯಿದ್ದೀರಾ, ಆ್ಯಂಡ್ ಏನೇನು ಆಗ್ತಾಯಿದ್ದೀರಾ. ಸೊ ಇದೆಲ್ಲವನ್ನೂ ಕೂಡ ನೀವೇನು ಮಾಡಬೇಕು, ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರಬೇಕು, ಆವಾಗ ನೀವು ಸೇಫ್ ಆಗ್ತೀರಾ. ಓಕೆ, ವಾಯ್ಸ್ ಓವರ್ ಕೊಡ್ತಾಯಿಲ್ಲ ಅಂತಂದರೆ ಇವಾಗಲೇ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಮೂರನೇ ಒಂದು ಇಶ್ಯೂ ತುಂಬ ಜನಕ್ಕೆ ಕುಕಿಂಗ್ ಚಾನಲ್ ಅವ್ರಿಗೆ ಆಗ್ತಾ ಇರುವಂಥದ್ದು, ರಿಪಿಟೇಟಿವ್ ವೀಡಿಯೋಸಿಂದ ಸೊ ಯೂಟ್ಯೂಬ್ ಮಾನಿಟೈಸೇಷನ್ನು ಡಿಸೇಬಲ್ ಆಗ್ತಾಯಿದೆ. ಓಕೆ, ಏನಿದು ರಿಪಿಟೇಟಿವ್ ವೀಡಿಯೋಸ್ ಅಂತಂದರೆ ನೋಡಿ, ಈಗ ನಿಮ್ಮ ಒಂದು ಚಾನಲಲ್ಲಿ ಒಂದು ರೆಸಿಪಿ ವೀಡಿಯೋ ಮಾಡಿರ್ತೀರ. ಓಕೆ, ಸೊ ಆ ವಿಡಿಯೋ ಚೆನ್ನಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಳ್ಳಿ. ಸೊ ನೀವು ನೆಕ್ಸ್ಟ್ ವೀಡಿಯೋನು ಅದನ್ನೇ ಮಾಡೋದು, ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಸೇಮ್ ಅದೇ ಥರ ರೆಸಿಪಿ ಇದೆ, ಅದೇ ಸೇಮ್ ರೆಸಿಪಿ ಇದೆ, ಮತ್ತೆ ನೀವು ವೀಡಿಯೋ ಮಾಡೋದು, ಮತ್ತೆ ನೀವು ಅದನ್ನೇ ನೀವು ಮಾಡ್ಕೊಂಡು ಹೋಗ್ತಾ ಇರೋದು. ಅಂದರೆ ಒಂದೇ ರೆಸಿಪಿ ಮೇಲೆ ನೀವು ಮತ್ತೆ ವೀಡಿಯೋ ಮಾಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಅದಕ್ಕೆ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ, ಅದಕ್ಕೋಸ್ಕರ. ಸೊ ಈ ಥರ ಮಾಡಿದ್ರೂ ಕೂಡ ನಿಮಗೆ ಸಮಸ್ಯೆ ಆಗುತ್ತೆ. ಓಕೆ, ಸೊ ಇದರಿಂದನೇ ನಿಮಗೆ ರಿಪಿಟೇಟಿವ್ ಕಂಟೆಂಟ್ ಅಂತ ಬಂದುಬಿಡುತ್ತೆ ನಿಮ್ಮ ಒಂದು ಚಾನಲ್ಗೆ. ಸೊ ಹಾಗಾಗಿ ನೀವೇನಾದರೂ ಮಾಡ್ತೀರಾ ಅಂತಂದರೆ ಸೊ ಅದ್ರ ರಿಲೇಟೆಡಾಗಿ ಸೇಮ್ ಮಾಡಬೇಕು ಅಂತಂದರೆ ಸೊ ಪ್ರತಿ ವೀಡಿಯೋನೂ ಕೂಡ ಡಿಫ್ರೆಂಟ್ ಇರಬೇಕು, ಡಿಫ್ರೆಂಟಾಗಿ ವ್ಯಾಲ್ಯೂನ ಕೊಡಬೇಕಾಗುತ್ತೆ. ಸೊ ಆಗ ನಿಮಗೆ ಯಾವುದೇ ಒಂದು ರಿಪಿಟೇಟಿವ್ ಇಶ್ಯೂಸು ನಿಮಗೆ ಆಗೋದಿಲ್ಲ ನಿಮ್ಮ ಚಾನಲ್ಗೆ. ಓಕೆ, ಸೊ ಹಾಗಾದರೆ ಇವಾಗ ನಾವು ಒಂದು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈಗ ಕುಕಿಂಗ್ ಚಾನಲ್ ಅವರು ಸೇಫ್ ಆಗಿರೋದು ಹೆಂಗೆ, ಅವ್ರಿಗೆ ಯಾವುದೇ ಥರ ಮಾನಿಟೈಸೇಷನ್ಗೆ ಇಶ್ಯೂ ಆಗಬಾರ್ದು, ಏನೂ ಸಮಸ್ಯೆ ಆಗಬಾರ್ದು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಅಂತಂದರೆ, ಸೊ ಮೊದಲನೇದು, ಸೊ ನಾನು ನಿಮ್ಗೆ ಹೇಳುವಂಥದ್ದು, ಫೇಸನ್ನು ಶೋ ಮಾಡಿ ನಿಮ್ಮ ವೀಡಿಯೋಗಳಲ್ಲಿ ನಿಮ್ಮ ಮುಖನ ತೋರಿಸಿ ನೀವು ಸೇಫ್ ಆಗ್ತೀರಾ. ಆ್ಯಂಡ್ ಅದ್ರ ಜೊತೆಗೆ ಎರಡನೇದು, ಸೊ ನೀವು ಮಾಡ್ತಾ ಇರುವಂಥ ರೆಸಿಪೀಸ್ಗಳಿಗೆ ನೀವು ವಾಯ್ಸ್ ಓವರ್ ಕೊಡಿ, ನೀವು ಬ್ಯಾಕ್ಗ್ರೌಂಡಲ್ಲಿ ನೀವು ಮಾತಾಡ್ತಾ ಇರಿ.
ಓಕೆ, ಇನ್ ಕೇಸ್ ನೀವು ಫೇಸ್ ತೋರಿಸಲ್ಲ ಅಂತಂದರೆ. ಆ್ಯಂಡ್ ಅದ್ರ ಜೊತೆಗೆ ಸೊ ನೀವು ಯೂನಿಕ್ ಆದಂಥ ಒಂದು ರೆಸಿಪೀಸ್ಗಳನ್ನ ನೀವು ಅವಾಗವಾಗ ಮಾಡ್ತಾಯಿರಿ ನಿಮ್ಮ ಒಂದು ಚಾನಲಲ್ಲಿ ಡಿಫ್ರೆಂಟಾಗಿ. ಸೊ ಆಗ ನೀವು ಸೇಫ್ ಆಗ್ತೀರಾ. ಮತ್ತು ಎಡಿಟಿಂಗಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾಯಿರಿ ಅಲ್ಲಲ್ಲೇ. ಎಲ್ಲ ವಿಡಿಯೋದಲ್ಲೂ ಕೂಡ ಸ್ವಲ್ಪ ಎಡಿಟಿಂಗು ಚೇಂಜಸ್ ಮಾಡ್ತಾಯಿರಿ, ಸೇಮ್ ಇಡೋದಕ್ಕೆ ಹೋಗ್ಬೇಡಿ. ಮತ್ತು 5ನೇದು ತಮ್ನೇಲು ಮತ್ತು ಟೈಟಲ್ಲು ಇದೆಲ್ಲವನ್ನೂ ಕೂಡ ನಿಮ್ಮದು ಓನಾಗಿ ಹಾಕಿ. ಓಕೆ, ಈಗ ಯಾರೋ ಹಾಕಿರ್ತಾರೆ ನೋಡಿ, ಅದನ್ನೇ ಫುಲ್ಲು ಕಾಪಿ ಹೊಡೆದು ನಿಮ್ಮ ಒಂದು ಇದರಲ್ಲಿ ಹಾಕೋಕ್ಕೆ ಹೋಗ್ಬಿಡಿ. ಸೊ ಟೈಟಲ್ಲು ಮತ್ತು ತಮ್ನೇಲ್ನ ನಿಮ್ಮ ಓನ್ ಫೋಟೋಸ್ಗಳು ಹಾಕಿ ತಮ್ನೇಲ್ಗಳಿಗೆ, ಮತ್ತು ಟೈಟಲ್ಲು ಕೂಡ ನಿಮ್ಮದು ಓನಾಗಿ ಹಾಕಿ. ಸೊ ಇಷ್ಟನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಚಾನಲ್ಗೆ ಯಾವುದೇ ಥರ ಸಮಸ್ಯೆ ಆಗೋಲ್ಲ, ನೀವು ಕುಕ್ಕಿಂಗ್ ಚಾನಲ್ ಮಾಡ್ತಾಯಿದ್ದೀರಾ ಅಂತಂದರೆ. ಓಕೆ, ಸೊ ಯಾರೂ ಕೂಡ ಭಯ ಪಡೋದಕ್ಕೆ ಹೋಗಬೇಡಿ, ಇಷ್ಟೊಂದೆಲ್ಲ ಏನೇನು ಹೇಳಾಕ್ಬಿಟ್ಟೆ ಅಂತ. ಸೊ ಇದೇ ಥರ ಎಲ್ರಿಗೂ ಕೂಡ, ಬರೀ ಕುಕ್ಕಿಂಗ್ ಚಾನಲ್ ಅಂತಲ್ಲ, ಎಲ್ಲ ಚಾನಲ್ಸ್ಗಳಿಗೂ ಕೂಡ ಇದೇ ಥರ ಅಪ್ಲೈ ಆಗುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಸೊ ಅವರು ಕೂಡ ಸೇಮ್ ಇದನ್ನೇ ಫಾಲೋ ಮಾಡಬೇಕು. ಓಕೆ, ಯೂಟ್ಯೂಬ್ ರೂಲ್ಸ್ ಆ ಥರ ಇದೆ. ಸೊ ಇರೋದನ್ನೇ ಹೇಳಿದ್ದೀನಿ ಗೈಸ್, ಸೇಫ್ ಆಗಿರೋದಕ್ಕೂ ಕೂಡ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಮತ್ತು ಯಾವ್ಯಾವ ಥರ ವೀಡಿಯೋಸ್ಗಳು ಬೇಕು ಕಮೆಂಟ್ ಮಾಡ್ತಾಯಿರಿ, ನಾನು ನೋಡ್ತಾ ಇರ್ತೀನಿ, ವೀಡಿಯೋಸ್ಗಳು ಪಕ್ಕ ಮಾಡ್ತೀನಿ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್, ಬಾಯ್ ಗೈಸ್.